ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಗೈಸ್, ಈಗಷ್ಟೇ ಏನಂದರೆ ವರ್ಕೌಟ್ ಎಲ್ಲ ಮುಗಿಸಿ ಆಲ್ಮೋಸ್ಟು ನಾನು ಬೆಳಿಗ್ಗೆ ಲೇಟಾಗಿ ಹೇಳ್ತಿದ್ದೆ. ಇತ್ತೀಚೆಗೆ ಇವರು ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಅವರೆಲ್ಲ ಬೇಗ ಇದ್ದು ಜಿಮ್ಮಿಗೆ ಹೋಗೋದ್ರಿಂದ ನನ್ನನ್ನು ಎಬ್ಬಿಸ್ಬಿಟ್ಟು ಇವ್ರು ಎದ್ದೋಗೋದಲ್ದಲ್ಲೇ ಊರವ್ರನ್ನೆಲ್ಲ ಎಬ್ಬಿಸೋಗತ್ತಾರೆ, ನನ್ನನ್ನು ಎಬ್ಬಿಸ್ಬಿಟ್ಟು ಇವತ್ತು ಹೋಗ್ಬಿಟ್ರು. ಸೊ ಹಂಗಾಗಿ ಬೇಗ ಎದ್ದು ವರ್ಕೌಟ್ ಎಲ್ಲ ಮುಗಿಸಿ ಈಗ ರೆಡಿಯಾಗಿದ್ದೀನಿ, ಎಲ್ಲ ಹೋಗ್ಬೇಕಂತ. ಸೊ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಬನ್ನಿ ಬ್ರೇಕ್ಫಾಸ್ಟಿಗೆ. ಫ್ರೆಂಡ್ ಇದ್ದಾನಲ್ಲ ಗೈಸ್, ಪಪ್ಪಾಯ ಮಾಡ್ತಿದ್ದಾನೆ. ಆ್ಯಕ್ಚುಲಿ ನಾವು ಒಬ್ಬರೇ ಅಲ್ಲ, ರೂಮಲ್ಲಿರೋರು ಎಲ್ಲರೂ ಡಯಟ್ ಮಾಡ್ತಿದ್ದೀವಿ. ಹಂಗಾಗಿ ಇದೆಲ್ಲ ಇದು ನನಗೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟು. ಆ್ಯಕ್ಚುಲಿ ನಮ್ಮ ಹುಡುಗನ ಈಗ ಸದ್ಯದ ಪರಿಸ್ಥಿತಿಲಿ ತೋರ್ಸೋಕ್ಕಾಗಲ್ಲ, ತೋರಿಸ್ತಲ್ಲ. ಈಗ ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಇವತ್ತು ಒಂದು ಕಡೆ ಕೆಲಸ ಇದೆ ಗೈಸ್. ಏನು ವಿಷಯ ಅಂದರೆ ಕೆಲಸ ಏನು ಜಾಸ್ತಿ ಏನಿಲ್ಲ, ಹೋಗಿ ಲೊಕೇಶನ್ ಹುಡುಕ್ಬೇಕು. ನಾನು ಅವಾಗಲೇ ಬಿಸ್ನೆಸ್ ಅಂತ ಹೇಳಿದ್ರೆ ಆ ಬಿಸ್ನೆಸ್ಗೆ ಯಾವ್ದಾರು ಒಂದು ಸೂಟೇಬಲ್ ಆಗಿ ಲೊಕೇಶನ್ ಇರುತ್ತೇನೋ ಅಂತೇಳಿ ಆ ಲೊಕೇಶನ್ಗೆ ಹೋಗಬೇಕು. ಬೇಗ ಬ್ರೇಕ್ಫಾಸ್ಟ್ ಮಾಡೋಣ. ನಮ್ಮ ಹುಡುಗ ಹೋಗ್ತಾನೆ, ಅವನ ಜೊತೆ ಸರ್ಕಲ್ ತನಕ ಹೋಗಬೇಕು. ಡಯಟಿಗೆ ಏನೇನು ಮಾಡ್ಕೊಂಡಿದ್ದೀನಿ ಅಂತಂದರೆ, ನಾನಲ್ಲ, ನನ್ನ ಫ್ರೆಂಡ್ ಮಾಡಿರೋದು ಇದೆಲ್ಲ ಡಯಟು. ಇವನೇ ಮಾಡಿರೋದು ಡಯಟಿಗೋಸ್ಕರ. ಇವನು ಒಂದು ಸ್ವಲ್ಪ ದಪ್ಪ ಇದ್ದ, ಸ್ವಲ್ಪ ಲೀನ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಎಷ್ಟಕ್ಕೆ ಬರ್ಬೇಕು ಮತ್ತೆ ನೀನು? 65 ಚಿಕನ್ 65. ಈಗ ಎಷ್ಟಿದೆಯಾ? 77. ಹಾಂ, 79 ಇದೆ, 77 ಆಗಿದೆ. 79 ಇದ್ದ 1 ಮಂತ್ ಆಗಿದೆ ಆಲ್ಮೋಸ್ಟ್. ಅಲ್ಲೇನಾ? 1 ಮಂತ್ ಆಗಿದೆ. ಮತ್ತೆ ಎಷ್ಟು ದಿವಸ ಆಗಿದೆ? 30 days. 1 ಮಂತ್ಗೂ 30 ಡೇಸ್ಗೂ ಏನು ವ್ಯತ್ಯಾಸ? 31 days ಇರ್ಬೋದು, 28 days ಇರ್ಬೋದು. ಅದಕ್ಕೆ ನೀನು ಯಾಕೆ? ದಟ್ ಇಸ್ ವಾಟ್ ಐ ಆಮ್ ಟಾಕಿಂಗ್ ಅಬೌಟ್. ಇವನೇ ಮಾಡಿರೋದು ಇದು ಡಯಟ್ನ. ಇವನು ಡಯಟಲ್ಲಿದ್ದಾನೆ, ಇನ್ನೊಬ್ಬ ಇದ್ದಾನೆ, ಅವನು ಡಯಟಲ್ಲಿದ್ದಾನೆ. ಸೊ ಇದರಲ್ಲಿ ಏನು ಹಾಕಿದೀವಿ ಅಂದರೆ, ಡಯಟ್ ಅಂದ್ರೆ ಇಲಿ ಆಗಣ ಥರ ಏನು ತಿನ್ನಲ್ಲ, ಚೆನ್ನಾಗೆ ಪೋಣಿಸ್ತೀವಿ. ಬಟ್ ಚೆನ್ನಾಗಿ ಅಂದರೆ ಗೈಸ್, ಹೆಲ್ದಿ ಫುಡ್ಡು ಮತ್ತು ಕ್ಯಾಲರಿ ಡಿಫಿಸಿಟಲ್ಲೇ ಇರೋದು. ಸ್ವಲ್ಪ ರೈಸ್ ತಿಂತಾರೆ, ಒಂದು 100 ಗ್ರಾಮ್ ರೈಸ್ ಆ ಥರ. ಬೇರೆದೆಲ್ಲ ಚೆನ್ನಾಗೇ ಪೋಣಿಸ್ತೀವಿ. ಮತ್ತು ಇದು ನೋಡಿ, ಸೌತೆಕಾಯಿ ಮತ್ತು ಬೀನ್ಸು, ಕ್ಯಾರೆಟು ಮತ್ತು ಎಗ್ಗು ಎಲ್ಲ ಬಾಯ್ಲ್ಡ್ ಅಂಡ್ ಸ್ಟೀಮ್. ಓಕೆ, ಇದು ಸ್ಟೀಮ್ಡ್ ಗೈಸ್. ನಿನ್ನೆ ನಮ್ಮ ರೂಮಿಗೆ ಒಂದು ಹೊಸ ವಸ್ತು ತಂದಿದ್ದೀವಿ. ಎಲ್ಲ ಆಯ್ತಾ ವಸ್ತು? ಇಲ್ಲಿ ನೋಡಿ ಗೈಸ್, ನಿನ್ನೆ ಈ ಐಟಮ್ ತಂದಿದ್ದೀವಿ ರೂಮಿಗೆ. ಗೈಸ್, ನಮ್ಮ ಹುಡುಗ ಬಿಟ್ಟು ಹೋಗ್ತಿದ್ದಾನೆ. ಗೈಸ್, ನಾನೀಗ ಪ್ರೆಸೆಂಟು ಎಲ್ಲಿಗೆ ಬಂದಿದ್ದೀನೋ ನನಗೆ ಗೊತ್ತಿಲ್ಲ ಗೈಸ್. ಲೊಕೇಶನ್ ಏರಿಯಾ ಹೆಸರು ಗೊತ್ತಿಲ್ಲ, ಬಟ್ ಇದು BMW ಶೋರೂಮ್ ಇದೆಯಲ್ಲ, ಈ ಜಾಗಕ್ಕೆ ಬಂದಿದ್ದೀನಿ ಗೈಸ್. ನಿಮಗೆ ನೆನ್ನೆ ಹೇಳಿದ್ನಲ್ಲ, ಅದ್ರದಕ್ಕೋಸ್ಕರ ಸರ್ಚ್ ಮಾಡ್ತೀನಿ ಲೊಕೇಶನ್ನು. ನೆನ್ನೆ ವಿಚಾರ ಹೇಳಿದ್ದೆ ನೋಡಿ. ಮತ್ತೆ ನಂಗೊಂದು ಐಡಿಯಾ ಇಲ್ಲ ಗೈಸ್, ಏನಂತಂದರೆ, ಟ್ರಾಲಿ ಒಂದು ಕಡೆ ಇಡ್ತೀವಿ ಅಂತಂದರೆ ಅದಕ್ಕೇನಾದ್ರು BBMP ಪರ್ಮಿಷನ್, ಪೊಲೀಸ್ ಪರ್ಮಿಷನ್ ಏನಾದ್ರು ತಗೊಳ್ಬೇಕಾ ಏನು, ಅದು ಐಡಿಯಾನೇ ಇಲ್ಲ ನನಗೆ. ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ತಿದ್ದೀನಿ. ಮತ್ತೆ ದುಡ್ಡಿಗೂ ಸ್ವಲ್ಪ ಯೋಚನೆ ಮಾಡಬೇಕು ಗೈಸ್. ಏನು ಇವತ್ತು ಟ್ರಾಫಿಕ್ ಇಷ್ಟಕ್ಕೆ ಬಂದಿದೆ, ಸಿಕ್ಕಾಪಟ್ಟೆ ಇದೆ ಇವತ್ತು ಟ್ರಾಫಿಕ್ ಮುಂಚೆಗಿಂತ. ಮಿನಿ ಕೂಪರ್ ನೋಡಿ ಹೆಂಗ್ ನಿಂತಿದೆ ಚೆನ್ನಾಗಿ. BMW ಶೋರೂಮ್ ಮೊನ್ನೆ ಬಂದಿತ್ತು ತೋರಿಸಿದ್ನಲ್ಲ, ಸೂಪರ್ ಬೈಕ್ ಹೋಗ್ತಿದೆ. ಹಂಗಾಗಿ ಲೊಕೇಶನ್ ಹುಡುಕ್ತಿದ್ದೀನಿ. ಲೊಕೇಶನ್ ನನಗೆ ಯಾವುದು ಕರೆಕ್ಟಾಗಿರೋ ಸಿಗ್ತಾನೆ ಇಲ್ಲ. ನನಗೇನಾದ್ರು ಹಂಗೇನಾದ್ರು ಲೊಕೇಶನ್ ನನಗೆ ಸಿಗದೆ ಹೋದ್ರೆ ನಾನು ಏನು ಮಾಡ್ತೀನಿ ಹೇಳಿ, ಸುಮ್ಮನೆ ಚರ್ಚ್ ಸ್ಟ್ರೀಟಿಗೆ ತಗೊಂಡೋಗಿ ಹಾಕೊಂಡ್ಬಿಡ್ತೀನಿ. ವೀಕೆಂಡ್ ಹೋಗ್ತೀನಲ್ಲ, ಹೋಗಿ ಅಲ್ಲೇ ಹಾಕ್ಬಿಡ್ತೀನಿ. ಈಗ ಹೆಂಗಾದ್ರೂ ಆಗುತ್ತೆ. ಅಲ್ಲಿ ಹಾಕೋಕ್ಕೂ ಸ್ವಲ್ಪ ಪೊಲೀಸ್ ಪರ್ಮಿಷನ್ ತಗೊಳ್ಬೇಕು ಏನೋ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅಕ್ಕ ಬರೋದು ಮರ್ತೋಗ್ಬಿಟ್ಟೆ. ನನ್ನ ಫ್ರೆಂಡು ಹೋಗ್ತಿದ್ದೇನೆ ಅಂತೇಳಿ ಅರ್ಜೆಂಟಿಗೆ ಅವನ ಜೊತೆ ಪಟ ಅಂತ ಓಡ್ ಬಂದ್ಬಿಟ್ನಲ್ಲ, ಹಂಗಾಗಿ ಸನ್ಸ್ಕ್ರೀನ್ ಹಾಕೋದು ಬೇರೆ ಮರ್ತೋಗ್ಬಿಟ್ಟೆ. ಅದು ಬೇರೆ ಈ ಬಿಸಿಲಲ್ಲಿ ಈಗ ಸಿಕ್ಕಾಬಿಟ್ಟೆ ಸುತ್ತಾಡ್ತಿದ್ದೀನಿ. ಈ ಬಿಲ್ಡಿಂಗ್ ನೋಡಿ ಏನು ಚೆನ್ನಾಗಿದೆ, ಬಿಲ್ಡಿಂಗ್ ನೋಡಿ ಏನು ಸಕ್ಕದಾಗಿದೆ, ಕಲರ್ಫುಲ್ ಆಗಿ ಸಕ್ಕದಾಗಿದ್ದಾರೆ. ಒಂಥರ ಫಾರಿನ್ ಬಿಲ್ಡಿಂಗ್ ನೋಡಿದಾಗ ಅನ್ಸುತ್ತೆ ಈ ಬಿಲ್ಡಿಂಗ್ ನೋಡಿದಾಗ. ನನಗೆ ಈ ಏರಿಯಾಗೆ ಬಂದ್ರೆ ಏನೋ ಒಂಥರ ಚಂದ ಅನ್ಸುತ್ತೆ ಗೈಸ್ ನನಗೆ. ನಾನು ವಿಡಿಯೋ ಮಾಡೋದು ನೋಡಿ ಆ ಹುಡುಗಿ ನಗಾಡ್ತಿದ್ದಾರೆ. ಇಟ್ಸ್ ಓಕೆ, ತೊಂದರೆ ಇಲ್ಲ. ಕಟಿಂಗ್ ಶಾಪ್ ಇರ್ಬೋದು ಮೋಸ್ಟ್ಲಿ ಒಳಗಡೆ. ಗೈಸ್, ನಾನು ಜೀವನಿಗೆ ಕಾಲ್ ಮಾಡೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡಿದ್ದೆ ಇಲ್ಲಿ ಬಂದಮೇಲೆ. ಬಟ್ ಏನಂತಂದರೆ, ಹಿಂಗೆ ಬರ್ತಿದ್ದೀನಿ, ಇದು ಮಾಲೊಳಗೆ ಆ ಥರ ಗಾರ್ಗಳೇನಾದ್ರು ಸಿಗುತ್ತಾ ಅಂತ ನೋಡೋಣ ಅಂತ ಬಂದೆ. ಬರೋ ಟೈಮಲ್ಲಿ ಸಡನ್ನಾಗಿ ಜೀವನ್ ಕಾಣಿಸ್ಕೊಬಿಟ್ಟ ಗೈಸ್. ನನ್ನ ಮನಸ್ಸಲ್ಲಿ ಹಂಗೆ ಅನ್ಕೊಂಡು ಬರ್ತಿದ್ದೆ, ಜೀವನ್ ಸಿಕ್ಕಿದ್ರೆ ಮಾತಾಡ್ಸೋಣ ಅಂತ. ನೆನೆದವರ ಮನದಲ್ಲಿ ಏನೋ ಥರ ಸಿಕ್ಬಿಟ್ಟ. ವಿಡಿಯೋ ಮಾಡಲಿಲ್ಲ ನಾನು, ಯಾಕಂದರೆ ಅವ್ರ ಜೊತೆ ಎಲ್ಲ ಸುಮಾರು ಜನ ಫ್ರೆಂಡ್ಸ್ ಇದ್ರು, ಹಂಗಾಗಿ ವಿಡಿಯೋ ಮಾಡಲಿಲ್ಲ ನಾನು. ಸೊ ಈಗ 12:30 ತನಕ ಇಲ್ಲಿ ಏನಾರು ವಿಡಿಯೋ ಕಂಟೆಂಟ್ ಮಾಡ್ಬೇಕು, ಏನಾರು ಸಿಕ್ಕಿದ್ರೆ. ಆಮೇಲೆ ಅವ್ನು ಬರ್ತಾನಂತೆ. ಮತ್ತೆ ನಾನು ಅವನು ಸುಮಾರು ಹೊತ್ತು ಮಾತಾಡಿದ್ವಿ, ಒಂದು ½ ಅನ್ ಅವರ್ ಮಾತಾಡಿ ಅವನು ಆಫೀಸ್ ಒಳಗೆ ಹೋದ. 12:30 ತನಕ ವೆಯ್ಟ್ ಮಾಡಿದ್ರೆ ಅವನು ಬರ್ತಾನೆ. ಬಂದ್ಮೇಲೆ ಇಬ್ರು ಒಟ್ಟಿಗೆ ಹೋಗಿ ಊಟ ಮಾಡ್ತೀವಿ. ಗೈಸ್, ನಾನು ನಿಮಗೆ ಮೊನ್ನೆ ಹೇಳಿದೆ ಗೊತ್ತಾ, ಸೂಪರ್ ಕಾರ್ ರೈಡ್ ಕೆಲೋ ಟೈಮಲ್ಲಿ ಯಾವ ಒಂದು ಸೂಪರ್ ಕಾರ್ಗಳು ನನ್ನ ಕಣ್ಣಿಗೆ ಕಾಣಲ್ಲ ಅಂತ ಹೇಳ್ತಿದ್ದೆ. ಸುಮ್ಮನೆ ಏನು ಕಂಟೆಂಟ್ ಇಲ್ದರೆ ನಡ್ಕೊಂಡು ಹೋಗ್ಬೇಕಾರೆ ಎಷ್ಟೊಂದು ಸೂಪರ್ ಕಾರ್ ಕಾಣಿಸ್ತವೆ ಅಂತ ಹೇಳಿದ್ದೆ ಗೊತ್ತಾ. ಎಕ್ಸಾಂಪಲ್ ತೋರಿಸ್ತೀನಿ ಬನ್ನಿ ನಿಮಗೆ. ಸೂಪರ್ ಕಾರ್ ಇರೋದನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಸೂಪರ್ ಕಾರು ಇದೆ ನೋಡಿದ್ರಲ್ಲ, ಇದು ಮತ್ತೆ ಇಲ್ಲಿ ನೋಡಿ, ಇದ್ರೊಳಗೆ ನೋಡಿ ಹೆಂಗಿದೆ ಕಾರು. ಒಳ್ಳೆ ಆಟ ಸಾಮಾನು ಇದ್ದಂಗೆ ಇದೆ ಅಲ್ಲ, ಬಟ್ ಸ್ಟಿಲ್ ಇದು ಆಟ ಸಾಮಾನು ಅಲ್ಲ, ಕಾರ್ ಇದು. ಸೈಡಿಂದ ಓಪನ್ ಆಗೋದು, ಇಲ್ಲೊಂದಿದೆ, ಮತ್ತೆ ಒಳಗಿನ್ನ 2 ಇದೆ. ಅದ್ರ ಜೊತೆಗೆ ಇಲ್ಲೊಂದು ನಿಲ್ಸ್ಕೊಂಡಿದ್ದಾರೆ ನೋಡಿ ಕಾರ್ನ. ಸೈಡ್ ಆಂಗಲ್ ಇಂದ ನೋಡಿ ಹೆಂಗ್ ಕಾಣ್ತದೆ. ಜೀವನ್ ಸಿಕ್ತಾ? ಜೀವನ ನಾನೀಗ ಊಟ ಮಾಡಕ್ ಹೋಗ್ತಿದ್ದೀವಿ. ಯಾಕೋ
ಊಟ ಮಾಡಕ್ ಹೋಗ್ತಿದ್ದೀವಿ ಗೈಸ್. ಹೊರಗಡೆ ಎಲ್ಲ ಸುತ್ತಾಡಿ ಫುಲ್ ಬಿಸಿಲು. ಇವತ್ತು ಬೆಂಗಳೂರಲ್ಲಿ ಹೆವಿ ವೆದರ್, ಹಂಗಾಗಿ ಇವನು ಏನೋ ಎಲ್ಲ ಕರ್ಕೊಂಡು ಹೋಗ್ತಿದ್ದಾನೆ. ಲೋಕಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ, ಆ ರೆಸ್ಟೋರೆಂಟಿಗೆ ಹೋಗೋಣ ಬನ್ನಿ. ಇಲ್ಲೆಲ್ಲ ನೀರು ನೋಡಿ ಏನು ಚೆನ್ನಾಗಿ ಹಾಕಿದಾರೆ. ಈ ಕಡೆ ನಾನು ಬಂದೇ ಇಲ್ಲ ಕಣೋ, ಈ ಕಡೆಗೆ ಬಂದಿರ್ಲಿಲ್ಲ. ಇಲ್ಲಿ ನೀರು ಹಾಕಿರ್ಲಿಲ್ಲ ತಾನೆ ಲಾಸ್ಟ್ ಟೈಮ್ ಬಂದಾಗ. ಇಲ್ಲ ನಾನು ಬಂದಾಗ, ನಾನು ಆ್ಯಕ್ಚುಲಿ ಈ ಕಡೆ ನಾನು ನೋಡಿದಾಗ ಇಲ್ಲಿ ನೀರು ಇರಲಿಲ್ಲ. ಹೋಟೆಲ್ಲ ಬನ್ನಿ ಅಲ್ಲಿ ಹೋಗಿ ಊಟ ಮಾಡೋಣ ಗೈಸ್. ನಾನು ಮುದ್ದೆ ತಂದಿದ್ದೀನಿ, ಜೀವನ್ ಆ ಫ್ರೈಸ್ ತಗೊಂಡಿದ್ದಾನೆ. ಊಟ ಮಾತ್ರ ಸಖತ್ತಾಗಿದೆ ಗೈಸ್. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಳ್ಳೆ ಜಾಗಕ್ಕೆ ರೆಫರ್ ಮಾಡಿದೆ. ನಾವೆಲ್ಲ ದೊಡ್ಡ ಲಕ್ಸುರಿಯಸ್ಸಿಗೆ ಹೋದ್ರೂ ಮಜಾ ಬರಲ್ಲ, ಅಷ್ಟು ಚೆನ್ನಾಗಿತ್ತು ಊಟ. ಸೀರಿಯಸ್ಲಿ ಊಟ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇತ್ತು ಗೈಸ್. ಅಫೋರ್ಡಬಲ್ ಪ್ರೈಸು ಸಖತ್ತಾಗಿತ್ತು, ಕ್ವಾಂಟಿಟಿನೂ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿತ್ತು, ಪ್ರೈಸು ಚೆನ್ನಾಗಿತ್ತು. ಒಳ್ಳೆ ಊಟ ಅನ್ನಿಸ್ತು. ಈಗೇನಂತಂದ್ರೆ ನೀನು ಎಲ್ಲಿಗೆ ಹೋಗಿ ಇದಕ್ಕೆ ಹೋಗ್ತೀವಿ ತಾನೆ, ಇಲ್ಲೆಲ್ಲ ಈ ರೋಡ್ ಹೆವಿ ರಶ್ ಅಲ್ಲ. ಮೆಜೆಸ್ಟಿಕ್ಗೆ ಕನೆಕ್ಟ್ ಆಗುತ್ತಲ್ಲ. MG ರೋಡು ಮೆಜೆಸ್ಟಿಕ್ಗೆ ಹಿಂಗೂ ಹೋಗ್ಬೋದಲ್ಲ. ಸಖತ್ತಾಗಿತ್ತು ಗೈಸ್ ಊಟ, ಖುಷಿ ಆಯ್ತು. ನಾನು ಸಿಕ್ಕಾಬಿಟ್ಟೆ ಓಡಾಡಿದ್ದೆ ಇವತ್ತು. ಓಡಾಡಿದ್ಕು ಒಂದು ಒಳ್ಳೆ ಊಟ ಮಾಡ್ಕೊಂಡು. ಎಷ್ಟಾಯ್ತು ಟೋಟಲ್? ಅಷ್ಟೇ. ಹೌದಾ? 30 ಊಟ. ಹೋಂಡಾ ಫ್ರೀ ನಂಗಾರೆ ಸಖತ್ತಾಗಿತ್ತು. ಕಬ್ಬನ್ ಪಾರ್ಕ್ ಹೆಂಗಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ. ತೀರಾ ಫುಲ್ ಗ್ರೀನರಿ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ, ಹಂಗ ಅನಿಸ್ತಿಲ್ವಾ? ಎಲೆಗಳೆಲ್ಲ ಸ್ವಲ್ಪ ಕಡಿಮೆ ಆಗಿ ಸ್ವಲ್ಪ ಬೋಲ್ಡ್ ತರ ಅನಿಸ್ತದೆ ಕಬ್ಬನ್ ಪಾರ್ಕ್. ಇಲ್ಲಿ ನಮ್ಮ ಚಿಕ್ಕಮಂಗ್ಳೂರಲ್ಲೇ ಇದಿಲ್ಲ ಹೇಳಿ ಕರೆಕ್ಟಾಗಿ. ಅಲ್ಲೂ ಅಷ್ಟೇ ಬೋಲ್ಡ್ ಆಗೋಗ್ಬಿಟ್ಟಿದೆ. ಊಟ ಎಲ್ಲ ಆಯ್ತಲ್ಲ, ಒಂದು ಸ್ವಲ್ಪ ಪೀಸಾಗಿ ರೆಸ್ಟ್ ಮಾಡಕ್ ಬಂದಿದ್ದೀವಿ. ರೆಸ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೇಕು. ಜೀವನ ಸಡನ್ ಆಗಿ ನೋಡ್ಬಿಟ್ಟು ಜೀವನ ಶಾಕ್ ಆಗೋಗ್ಬಿಡ್ತು ನನಗೆ. ನಾನೇನೋ ಮನ್ಸಲ್ಲಿ ಅನ್ಕೊಂಬಂದೆ, ಸಡನ್ ಆಗಿ ಕಾಣ್ಕೊಂಡ್ಬಿಟ್ನಲ್ಲ, ಅದು ಶಾಕ್ ಆಗೋಗ್ಬಿಡ್ತು ನನಗೆ. ಇವತ್ತು ಹೋಗಿದ್ದಿ ನೋಡು ಟೀ ಕುಡಿಯಕ್ಕೆ, ಅಲ್ಲೇ ಓಡಾಡಿತ್ತಾನೆ ನೀನು? ಟೀ ಕುಡಿಯಕ್ಕ ಅದೇ ರೋಡಲ್ಲಿ ಓಡಾಡ್ತಿದ್ದೆ. ಹೌದು, ಕಾರಿಗಂತೂ ಹುಡ್ಕಾಡಿದೀನಿ ಗಾಯ್ಸ್. ಬೇಕಾಗಿರೋ ಟೈಮಲ್ಲಿ ಯಾವುದು ಸಿಕ್ಲಿಲ್ಲ ನನಗೆ. ಈಗ ಬೇಡದಿರೋ ಟೈಮಲ್ಲಿ ಈಗ ಎಷ್ಟು ಕಾರ್ ಕಾಣಿಸ್ತು ಗೊತ್ತಾ? ಇದು ಹಿಂಗೆ ಓಪನ್ ಮಾಡಿ ಮೇಲಕ್ಕೆ ಹಿಂಗೆ ಓಪನ್ ಆಗುತ್ತಲ್ಲ, ಎಂತೆಂಥ ಕಾರ ನೋಡ್ಬಿಟ್ಟೆ ನಾನು. ಈಗ ನಾನು ಬೇಕು ಅಂದಾಗ ಯಾವುದೂ ಸಿಕ್ಲಿಲ್ಲ. ಈಗ ಬೇಡ ಅನ್ನೋ ಟೈಮಲ್ಲಿ ಕಣ್ಮುಂದೆ ಓಡಾಡ್ತಿದ್ರು, ನಾವು ಮೂಸು ನೋಡಂಗಿಲ್ಲ ಅನ್ನೋ ಥರ ಹೋಗ್ಬಿಟ್ಟಿದೆ ಅದು ಗೈಸ್. ಜೀವನನೆಲ್ಲ ಅವ್ರ ಕಂಪ್ನಿ ಹತ್ರ ಬಿಟ್ಟು ಮಾತಾಡಿ ಸುಮಾರು ಹೊತ್ತು ಮನೆಗೆ ಹೋಗ್ತಿದ್ದೀನಿ ಗೈಸ್. ನೀವೊಂದು ಸೂಪರ್ ಕಾರ್ ಚಾಲೆಂಜ್ ಮಾಡಾಯ್ತು. ಈಗ ನಮಗೆ ಇನ್ನೊಂದು ಈಗಷ್ಟೇ ಒಂದು ಇಲ್ಲಿ ನೋಡ್ಬೇಕಾದ್ರೆ ಒಂದು ಸೂಪರ್ ಬೈಕ್ ಹೋಯ್ತಾಯ್ತಾ. ನಾವ್ ಯಾಕೆ ಸೂಪರ್ ಕಾರಿನ ವಿಡಿಯೋ ಮಾಡ್ದಂಗೆ ಸೂಪರ್ ಬೈಕ್ ಇಂದ ಮಾಡ್ಬಾರ್ದು ಹೇಳಿ. ಸೊ ಇದೊಂದು ಕಂಟೆಂಟ್ ತಲೆಗೆ ಬಂತು, ಆಸ್ಕಿಂಗ್ ಸ್ಟ್ರೇಂಜರ್ ಸೂಪರ್ ಬೈಕ್ ರೈಡ್ ಅನ್ನೋದ್ರೆ ಒಂದು ತಲೆಗೆ ಓಡ್ತು. ಸೊ ಇದನ್ನು ಮಾಡೋಣ ಅನ್ಸ್ತಿದ್ದೀನಿ. ಹೆಂಗನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಏನೋ ದೊಡ್ಡದಾಗಿ ಫಾಲೋವರ್ಸ್ ಇದಾರೆ ಏನೋ ಲೆಕ್ಕಾಚಾರ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ನೋಡೋದು ಇಬ್ನೋ ಇರ್ಸೋಕೆ ಪರವಾಗಿಲ್ಲ. 1 ಸಬ್ಸ್ಕ್ರೈಬರ್ ಇದ್ದಿದ್ದಾಗ 10 ಆಯ್ತು, 10 ಇದ್ದಾಗ 50 ಆಯ್ತು, 50 ಇದ್ದಿದ್ದು 100 ಆಯ್ತು, 100 ಇದ್ದಿದ್ದು 300 ಆಯ್ತು, 300 ಇದ್ದಿದ್ದು 3,000, 30,000, 3 ಲಕ್ಷ ಎಲ್ಲ ಆಗುತ್ತೆ. ಸೊ ಕಾಣ್ಬೇಕು ಅಷ್ಟೇ. ಸೊ ಹಂಗಾಗಿ ಅದೊಂದು ಮಾಡೋಣ ಅಂತ ಪ್ಲಾನ್ ಇದೆ. ನೋಡೋಣ, ಒಂದು ಥಾಟ್ ಹೊಸ್ದಾಗಿ ಒಂದು ಇಲ್ಲಿ ಯಾವುದು ಸೂಪರ್ ಬೈಕ್ ಹೋಯ್ತು, ಹಂಗಾಗಿ ಆ ಥಾಟ್ ಬಂದಿದ್ದು ಸ್ಟ್ರೇಂಜರ್ ಸೂಪರ್ ಬೈಕ್ ಚಾಲೆಂಜ್. ನೆಕ್ಸ್ಟ್ ಸರಿಯಿಂದ ಅವರಿಗೆ ಕೇಳೋಣ, ನೋಡೋಣ ನೆಕ್ಸ್ಟ್ ವಿಡಿಯೋ ಯಾವ್ದಾರು ಮಾಡೋಣ ಆ ಥರ ಕಂಟೆಂಟ್ ಚಾಲೆಂಜಿಂಗ್ ಟೈಪ್ ಇಂದು. ಈ ಗಂಟ್ಲು ಒಂದು ಸ್ವಲ್ಪ ನೋವ್ತಿದೆ ಗೈಸ್, ಯಾಕೋ ಕೋಲ್ಡ್ ಆಗಿ, ಹಂಗಾಗಿ ನನಗೆ ಜಾಸ್ತಿ ಲೌಡಾಗಿ ಮಾತಾಡಕ್ ಆಗ್ತಿಲ್ಲ, ಸುಸ್ತಾಗಿ ಹೋಗ್ತಿದೆ ಮಾತಾಡ್ತಿದ್ದಂಗೆ. ಸೊ ಅದೊಂದು ಚಾಲೆಂಜ್ ಮಾಡೋಣ ಆಯ್ತಾ. ಪ್ರೆಸೆಂಟ್ ನಾನೀಗ ಇಲ್ಲಿ ನೋಡಿ ಈ ರೂಟಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಇದೆ ನೋಡಿ ಗಾಡಿ. ಹೆಲ್ಮೆಟ್ ಇದ್ದೀರಾ ಕೇಳ್ಬೋದಿತ್ತು, ಒಂದು ರೈಡ್ ಸಿಗುತ್ತೆ ಅಂತ. ಇದೇ ಗಾಡಿಗೆ ಕವಾಸಕಿ ಗೈಸ್, ಕವಾಸಕಿ 900cc ಗಾಡಿ. ಇದು ಹೆವಿ ಪವರ್ ಇರುತ್ತೆ ಅನ್ಕೊಳ್ಳಿ. ಇದನ್ನ ನೋಡ್ಬಿಟ್ಟೆ ನನಗೆ ಅನ್ಸಿತ್ತು ಯಾಕೆ ಮಾಡಬಾರ್ದು ಅಂತ. ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಬರ್ತೀನಿ ಮತ್ತೆ ಬೇರೆ ಯಾವ್ದಾದ್ರು ವಿಡಿಯೋ ತೊಗೊಂಡ್ಬರ್ತೀನಿ. ಬಾಯ್.